ನಾನು ಸೋತಂತವನು ಸೋಲು ನೋವೇನು ಅಂತ ಗೊತ್ತಿದೆ. ಕಾರ್ಯಕರ್ತ ಏನು ಬೇರೆ ಏನಿದೆ ಮರದ ಬೇರು ಅನ್ನೋ ಥರದಲ್ಲಿ ಕಾರ್ಯಕರ್ತರು ಇರ್ತಾರೆ. ಚುನಾವಣೆ ಅಂದಾಗ ಎಲ್ಲರೂ ಸೇರಿ ಮಾಡೋವಂಥದ್ದು ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ಬೋದೇನೋ. ಮುಂದಿನ ದಿನಗಳಲ್ಲಿ ಏನಾದರೂ ತಾವು ಹೇಳ್ದಾಗ ಏನಾದರೂ ಏರುಪೇರು ಆಗಿದ್ರೆ ತಪ್ಪಾಗಿದ್ದರೆ ತಿದ್ದುಕೊಳ್ಳೋಗುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸೋಲಾಗಿದೆ, ಸೋಲು ಅನ್ನೋ ತಕ್ಷಣಕ್ಕೆ ಸೋಲಲ್ಲ ಶ್ರೀನಿವಾಸದಲ್ಲ, ಗೆಲುವಲ್ಲ ಬೇರೆ ಒಬ್ಬರದಲ್ಲ. ನೋವು ಎಲ್ಲಾಯಿತು, ಯಾಕಾಯಿತು, ಯಾಕಿದಾಯಿತು ಅನ್ನೋಂಥ ವಿಚಾರ ನಾರಾಯಣ ಸ್ವಾಮಣ್ಣವ್ರ ಮೌನ ಮುರಿದ್ರೆ ಇದಕ್ಕೆಲ್ಲ ಉತ್ತರ ಸಿಗ್ತೈತೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಬಿರುಗಾಳಿಯನ್ನು ಆನೇಕಲ್ ಪುರಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಎದ್ದಿರುವುದು ಇನ್ನೂ ಕೂಡ ತಣ್ಣಗಾಗಿಲ್ಲ. ಈ ಒಂದು ಆನೇಕಲ್ ಪುರಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾದಂತಹ ಪರಾಭವಗೊಂಡಿದ್ದರೂ ಬಿಜೆಪಿಯ ಸದಸ್ಯರಾಗಿದ್ದಂಥವರು ಕಾಂಗ್ರೆಸ್ನ ಬೆಂಬಲವನ್ನು ಪಡೆದು ಈಗ ಆನೇಕಲ್ ಪುರಸಭೆಯ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಗೊಂದಲಗಳು ನಡೆದವು. ಈ ಒಂದು ಗೊಂದಲಗಳು ಎಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂದರೆ ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿರವರು ಮಾತನಾಡಬೇಕು. ಸಹಜವಾಗಿ ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲೆಲ್ಲಿ ಗೊಂದಲ ಸೃಷ್ಟಿಯಾಯಿತು ಮತ್ತು ಎಲ್ಲೆಲ್ಲಿ ಪುರಸಭೆಯ ಸದಸ್ಯರುಗಳು ಮತ್ತು ಕಾರ್ಯಕರ್ತರಲ್ಲಿ ಈಗಿರ್ತಕ್ಕಂಥ ಹಲವು ಗೊಂದಲಗಳಿಗೆ ಸ್ಪಷ್ಟೀಕರಣವನ್ನು ನೀಡಬೇಕಾಗಿರುವಂಥ ಜವಾಬ್ದಾರಿಯನ್ನು ಮಾಜಿ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿರವರು ತೆಗೆದುಕೊಳ್ಳಬೇಕು ಅಂತೇಳಿ ಬಿಜೆಪಿಯ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದಂಥ ಉಲ್ಲಳ್ಳಿ ಶ್ರೀನಿವಾಸ್ ಅವರು ನಾರಾಯಣಸ್ವಾಮಿರವರನ್ನು ಒತ್ತಾಯಿಸಿದ್ದಾರೆ. ಅವರು ಏನೆಲ್ಲ ಮಾತನಾಡರು, ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಖುದ್ದು ಉಲ್ಲಳ್ಳಿ ಶ್ರೀನಿವಾಸ್ ಅವರು ವಿವರಿಸಿದ್ದಾರೆ. ಮತ್ತು ಕೇಂದ್ರ ಸಚಿವ ನಾರಾಯಣಸ್ವಾಮಿರವರು ಕಾರ್ಯಕರ್ತರಲ್ಲಿ ಮತ್ತು ಮುಖಂಡರಲ್ಲಿ ಇರುವಂತಹ ಗೊಂದಲವನ್ನ ನಿವಾರಣೆ ಮಾಡಬೇಕು ಎನ್ನುವಂತಹದ್ದನ್ನ ಒತ್ತಾಯಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತ ಏನು ಬೇರೆ ಏನಿದೆ ಮರದ ಬೇರು ಅನ್ನೋ ಥರದಲ್ಲಿ ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ಆನೇಕಲ್ ಶ್ರೀನಿವಾಸ್ದು ಸ್ವಂತ ಅಲ್ಲ, ಬೇರೆ ಮತ್ತೊಬ್ಬರದ್ದು ಯಾರ್ದು ಸ್ವಂತ ಅಲ್ಲ. ಸ್ವಂತ ಯಾರ್ದು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಂಧುಗಳದೇ ಸ್ವಂತ. ಹಾಗಾಗಿ ಹಲವಾರು ಆಪಾದನೆಗಳು ಬರ್ತೈತೆ ಹೋಗ್ತೈತೆ. ಆ ಆಪಾದನೆಗಳಿಗೆಲ್ಲನೂ ಮಾತಾಡೋವಂಥದ್ದು ಈಗ ಸೂಕ್ತನೂ ಅಲ್ಲ, ಪ್ಲಸ್ ಸಮಯನೂ ಅಲ್ಲ. ಮುಂದಿನ ದಿನಗಳಲ್ಲಿ ಆ ಥರದ್ದು ತಾವು ಹೇಳ್ದಾಗೆ ಏನು ನಮ್ಮಲ್ಲಿ ಒಮ್ಮತ ಇಲ್ದ್ರೇನೂ ಇಲ್ಲ, ಎಲ್ಲರೂ ಒಟ್ಟಾಗಿ ಹೋಗ್ತಾ ಇದ್ದೀವಿ. ಏನು ಚುನಾವಣೆ ಬಂದಾಗ ಸಣ್ಣ ಪುಟ್ಟ ಮನೆ ಅಂದಾಗಲೇ ಸಣ್ಣ ಪುಟ್ಟ ಲೋಪದೋಷಗಳು ಇರ್ತೈತೆ. ಚುನಾವಣೆ ಅಂದಾಗ ಎಲ್ಲರೂ ಸೇರಿ ಮಾಡೋವಂಥದ್ದು ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ಬೋದೇನೋ. ಅದನ್ನು ಮುಂದಿನ ದಿನಗಳಲ್ಲಿ ನಾಲ್ಕು ಗೋಡೆ ಮಧ್ಯೆ ಪಾರ್ಟಿ ವರಿಷ್ಠರು ಮತ್ತು ಏನು ಈ ಭಾಗದಲ್ಲಿ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ತಾವು ಹೇಳ್ದಾಗ ಏನಾದರೂ ಏರುಪೇರು ಆಗಿದ್ದರೆ ತಪ್ಪಾಗಿದ್ದರೆ ತಿದ್ದುಕೊಳ್ಳೋಗುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರ 2023 ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಂತಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಪುರಸಭೆಗಳಿದೆ. ಆನೇಕಲ್ ಪುರಸಭೆ ಇದೆ, ಚಂದಾಪುರ ಪುರಸಭೆ ಇದೆ, ಬೊಮ್ಮಸಂದ್ರ ಪುರಸಭೆ ಇದೆ, ಹೆಬ್ಬಗೋಡಿ ನಗರಸಭೆ ಇದೆ, ಹತ್ವೇಲಿ ಇದೆ. ಎಲ್ಲರೂ ಸಹ ಚುನಾವಣೆಯಲ್ಲಿ ನಿಂತಲ್ಲಿ ಅವ್ರದ್ದೇ ಆದ ಶಕ್ತಿ ಮೀರಿ ಭಾರತೀಯ ಜನತಾ ಪಾರ್ಟಿಗೆ ಕೆಲಸ ಮಾಡಿದಂಥ ಕೀರ್ತಿ ಎಲ್ಲರದ್ದು ಇದೆ. ಅವ್ರ ಚುನಾವಣೆಯಲ್ಲೂ ಸಹ ನಾವು ಸಹ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ದೀವಿ, ಗೆದ್ದವ್ರೆ. ಆ ಗೆದ್ದಂಥ ಸಮಯದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಗುವಂಥ ಸಮಯದಲ್ಲಿ ಎಲ್ಲರೂ ನನಗೊಂದೇ ನನ್ನ ಚುನಾವಣೆಯಲ್ಲಿ MLA ಚುನಾವಣೆಯಲ್ಲಿ ಯಾರು ನಾನು ಸಹಾಯ ಮಾಡಿದ್ರು, ಯಾರು BJP ಪಾರ್ಟಿಯಲ್ಲಿದ್ದು ಕೆಲಸ ಮಾಡಿದ್ರು ಎಲ್ಲ ಒಂದೇ. ಹಾಗಾಗಿ ನನಗೆ ಭೇದ ಭಾವ ಏನೂ ಇಲ್ಲ. ಸುಧಾ ನಿರಂಜನ್ ಆಗಲಿ ಇಲ್ಲ ಸುರೇಶ್ ಆಗಲಿ ಇನ್ನೊಬ್ಬರಾಗಲಿ ಯಾರ್ದು ನನ್ನ ಭೇದ ಭಾವ ಯಾರೂ ಇಲ್ಲ. ನಮ್ಮ ಅಧಿಕೃತ ಅಭ್ಯರ್ಥಿ ಆಗಿದ್ದಂಥವ್ರು BN ನಾಗರಾಜ್, ಶ್ಯಾಮಲಾ ನಾಗರಾಜ್ ಅವರು ಪಾರ್ಟಿ ಆದೇಶ, ವರಿಷ್ಠರ ಆದೇಶ, ಅವ್ರು ನಮ್ಮ ಅಭ್ಯರ್ಥಿ ಆಗಿದ್ದರು, ಅಭ್ಯರ್ಥಿ ಹಾಕಿದ್ರು. ಅವ್ರದ್ದೇ ಆದ ಶೈಲಿನಲ್ಲಿ ಅವರು ಚುನಾವಣೆ ಸ್ಪರ್ಧಿಸಿದ್ರು. ಸಣ್ಣ ಪುಟ್ಟ ಲೋಪದೋಷಗಳಿಂದ ಸೋಲಾಗಿದೆ. ಸೋಲು ಅನ್ನೋ ತಕ್ಷಣಕ್ಕೆ ಸೋಲಲ್ಲ ಶ್ರೀನಿವಾಸದಲ್ಲ, ಗೆಲುವಲ್ಲ ಬೇರೆ ಒಬ್ಬರದಲ್ಲ. ಹಾಗಾಗಿ ಲೋಪದೋಷಗಳಾಗಿರ್ಬೋದು. ಆದರೆ ಇದರಲ್ಲಿ ನಾನು ನಿಮ್ಮ ಮಾಧ್ಯಮದವ್ರಿಗೂ ಮತ್ತೆ ಯಾರು ಹೇಳ್ತಾರೋ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನಂತ ಹೇಳಿದ್ರೆ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ನನ್ನ ಮೇಲೆ ಆಪಾದನೆ ಹಾಕುವಂಥ ಸಂದರ್ಭದಲ್ಲಿ ಯಾರಾದರೂ ಆಗಲಿ, ಸಣ್ಣ ಕಾರ್ಯಕರ್ತ ಆಗಲಿ ಯಾರಾದ್ರೂ ಇಲ್ಲ ನಾನು BJP ಹಾಕಿದ್ದಂಥ ಕ್ಯಾಂಡಿಡೇಟ್ನ ಬಿಟ್ಟು ಬೇರೆ ಯಾರಿಗಾದರೂ ಸಹಾಯ ಮಾಡಿದ್ದೀನಿ ಅಂತ ಏನಾದರೂ ಪುರಾವೆ ಇದ್ದರೆ ಅದನ್ನು ನಾನು ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ಅದ್ರ ಪ್ರಕಾರವಾಗಿ ಶಿಸ್ತು ಕ್ರಮ ಏನಾಯಿತು ಅದು ಜರುಗಿಸ್ಲಿ, ಅದಕ್ಕೆ ನಾನು ಬದ್ಧ. ನಾನು
ಸೋಲು ನೋವೇನು ಅಂತ ಗೊತ್ತಿದೆ. ಅವ್ರ ಪಾಪ ತುಂಬ ಆಸೆಯಲ್ಲಿ ನಾವು ಗೆಲ್ತೀವಿ ಅಂತ ನಾವೆಲ್ಲ ಕೆಲಸ ಮಾಡಿದ್ವಿ. ಸೋತವ್ರೆ, ಅವ್ರು ಸ್ವಲ್ಪ ಬೇಸರ ಆಗಿದೆ. ಆ ಬೇಸರದಲ್ಲಿ ಏನೋ ಹಾಕಿರ್ಬೋದೇನೋ. ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಅವ್ರಿಗೂ ಗೊತ್ತಾಗ್ತೈತೆ. ಹಾಗಾಗಿ ನಾಗರಾಜವರು ಏನೋ ಹೇಳಿದ್ರು ಮಾಡಿದ್ರು ಅಂತೇಳಿ ಅವ್ರಿಗೆ ಪ್ರತ್ಯುತ್ತರ ಕೊಡೋವಂಥ ಸಮಯ ಸಂದರ್ಭವೂ ಇಲ್ಲ. ಮತ್ತು ನಾನು ಅವ್ರ ವಿಚಾರವಾಗಿ ಮಾತಾಡೋಲ್ಲ. ಅವ್ರಿಗೆ ನೋವಂತೂ ಆಗಿದೆ, 100% ನೋವಂತೂ ಆಗಿದೆ. ಅದ್ರ ಬಗ್ಗೆ ಎರಡೊಂದು ಮಾತಿಲ್ಲ. ನೋವು ಎಲ್ಲಾಯಿತು, ಯಾಗಾಯಿತು, ಯಾಕಿದಾಯಿತು ಅನ್ನೋಂಥ ವಿಚಾರ, ಈ ಅಧ್ಯಕ್ಷರು ಉಪಾಧ್ಯಕ್ಷರ ವಿಚಾರ ಸಂಪೂರ್ಣವಾಗಿ ಎಲ್ಲ ಮಾಹಿತಿನೂ ಸಹ ನಾನು ಮಾನ್ಯ ನಮ್ಮ ಮಾರ್ಗದರ್ಶಕರು ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಣ್ಣವರ ಮಾರ್ಗದರ್ಶನಕ್ಕೆ ನಾನು ಎಲ್ಲ ಮಾಹಿತಿನೂ ತಿಳಿಸಿದ್ದೀನಿ. ನಾರಾಯಣ ಸ್ವಾಮಣ್ಣವ್ರ ಮೌನ ಮುರಿದ್ರೆ ಇದಕ್ಕೆಲ್ಲ ಉತ್ತರ ಸಿಗ್ತೈತೆ. ಪಾರ್ಟಿ 4 ಗೋಡೆ ಮಧ್ಯದಲ್ಲಿ ವರಿಷ್ಠರು ಕೂತ್ಕೊಂಡು ಮಾತಾಡ್ತಾರೆ. ಆವಾಗ ಈ ವಿಷಯ ಎಲ್ಲನೂ ಬಹಿರಂಗ ಆಗ್ತೈತೆ, ನಾಗರಾಜ್ ಅವ್ರಿಗೂ ಗೊತ್ತಾಗ್ತೈತೆ, ಆಮೇಲೆ ಸರೋಗ್ತಾರೆ ಅನ್ನೋ ಭಾವನೆ ನನ್ನಲ್ಲಿದೆ. ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.